ಮಾರ್ಚ್ 16ರಂದು ನಡೆಯಲಿರುವ ಎಚ್ಕೆಇ ಸೊಸೈಟಿಯ ಚುನಾವಣೆಗೆ ವಿಧಾನ ಪರಿಷತ್ ಸದಸ್ಯ ಶಶಿಲ್ ಜಿ ನಮೋಶಿ ಪೆನಲ್ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡಿದರು. ಎಚ್ಕೆಇ ಸೊಸೈಟಿಯ ಚುನಾವಣೆ ಕಾವು ಜೋರಾಗಿದ್ದು, ಆಯಾ ಪೆನಲ್ ಅಭ್ಯರ್ಥಿಗಳು ಫೀಲ್ಡ್ಗಿಳಿದು ನಾಮಪತ್ರ ಸಲ್ಲಿಕೆ ಹಾಗೂ ಅಬ್ಬರದ ಪ್ರಚಾರದಲ್ಲಿ ತೊಡಗಿದ್ದಾರೆ. ಇಂದು ವಿಧಾನ ಪರಿಷತ್ ಸದಸ್ಯ ಶಶಿಲ್ ಜಿ ನಮೋಶಿ ಪೆನಲ್ ಅಭ್ಯರ್ಥಿಗಳು ಒಟ್ಟಾಗಿ ನಾಮಪತ್ರಿಕೆ ಸಲ್ಲಿಕೆ ಮಾಡುವ ಮೂಲಕ ಚುನಾವಣೆ ತಯಾರಿ ಆರಂಭಿಸಿದ್ದಾರೆ. ನಾಮಪತ್ರ ಸಲ್ಲಿಕೆ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಶಿಲ್ ನಮೋಶಿ ಅವರು, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಚುನಾವಣೆ ಪ್ರಕ್ರಿಯೆ ಆರಂಭವಾಗಿದ್ದು ನಾಮಪತ್ರ ಸಲ್ಲಿಸಲಾಗುತ್ತಿದೆ. ಈ ಭಾಗದ ಶೈಕ್ಷಣಿಕ ಅಭಿವೃದ್ಧಿಗೆ ನಾವು ಕಂಕಣಬದ್ಧರಾಗಿದ್ದೇವೆ. ಹೀಗಾಗಿ ಮತದಾರರು ಒಂದು ಅವಕಾಶ ನೀಡಿದರೆ ಅಭಿವೃದ್ಧಿಗೆ ಹಗಲಿರುಳು ಶ್ರಮಿಸುವುದಾಗಿ ಮನವಿ ಮಾಡಿದರು. ಈ ಒಂದು ಚುನಾವಣೆಯ ನಾಮಪತ್ರವನ್ನು ನಮ್ಮ ಪ್ಯಾನೆಲಿನ ಎಲ್ಲ ಸದಸ್ಯರು, ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಎಲ್ಲ ಗವರ್ನಿಂಗ್ ಕೌನ್ಸಿಲ್ ಸದಸ್ಯರ ಒಂದು ಸ್ಥಾನಕ್ಕೆ ನಾಮಪತ್ರವನ್ನು ಇವತ್ತು ನಾವು ಸಲ್ಲಿಸಿದ್ದೇವೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳಗ್ಗೆ 9:30 ಗಂಟೆಯಿಂದ ಇಲ್ಲಿವರೆಗೆ ಈ ನಾಮಪತ್ರ ಕಾರ್ಯಕ್ರಮಕ್ಕೆ ಎಲ್ಲ ಮಾನ್ಯರು, ಎಲ್ಲ ಹಿರಿಯರು ನಮ್ಮ ಈ ಒಂದು ತಮ್ಮ ಬೆಂಬಲವನ್ನು ಸೂಚಿಸಲಿಕ್ಕೆ ಇಲ್ಲಿ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಮೊದಲನೇದಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಬಹಳ ಮುಖ್ಯವಾಗಿ ಇದು ಭಾಳ ಪ್ರತಿಷ್ಠಿತವಾದಂಥ, ಈ ಭಾಗದ ಪ್ರತಿಷ್ಠಿತವಾದಂಥ ಶಿಕ್ಷಣ ಸಂಸ್ಥೆ ಇದು. ಇದರ ಚುನಾವಣೆ ಪ್ರತಿ 3 ವರ್ಷಕ್ಕೊಮ್ಮೆ ಬಂದೇ ಬರುತ್ತೆ. ಆದರೆ ಭಾಳ ಒಂದು ಪ್ರಮುಖವಾದಂಥ ವಿಷಯ ಏನಂತಂದರೆ, 2 ಅವಧಿ ಮುಗಿದ ಮೇಲೆ 3ನೇ ಅವಧಿಗೆ ಅವರೇ ಯಾರೂ ನಿಲ್ಲೋದಿಲ್ಲ. ಆದರೆ ದುಃಖದ ಸಂಗತಿ ಅಂತಂದರೆ, ಅವರ ಕುಟುಂಬದವರೇ ಮತ್ತೆ ಅವರು ಸ್ಪರ್ಧೆ ಮಾಡ್ತಿದ್ದಾರೆ ಅಂತ ಭಾಳಷ್ಟು ಜನರಿಗೆ ಅದು ಯಾಕೋ ಇದು ಸರಿ ಅನಿಸ್ತಾ ಇಲ್ಲ. ಇದು ಒಂದನೇ ವಿಷಯ. ಆಮೇಲೆ ಬದಲಾವಣೆ ಬೇಕಾಗಿದೆ. ಅಲ್ಲಿ ಏನು ಒಂದು ವಾತಾವರಣ ಸ್ವಲ್ಪ ಮಟ್ಟಿಗೆ ಕುಸಿದಿದೆ. ಆ ಕುಸಿದ ವಾತಾವರಣನ ಸರಿಪಡಿಸುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಈ ನಿಟ್ಟಿನಲ್ಲಿ ಭಾಳಷ್ಟು ವಿಚಾರಗಳನ್ನು, ಭಾಳಷ್ಟು ಹೊಸತನಗಳನ್ನು ಈ ಸಂಸ್ಥೆಯಿಂದ ನಾವು ಮಾಡಬೇಕಾಗಿದೆ. ಈ ಚುನಾವಣೆ ಖಂಡಿತ ಭಗವಂತ ಅಥವಾ ಎಲ್ಲ ನಮ್ಮ ಸದಸ್ಯರು ನಮಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ. ನಮಗೆ ವಿಶ್ವಾಸ ಇದೆ, ಜಯ ನಮ್ಮದು ಆಗುತ್ತೆ ಅಂತನ್ನುವಂಥ ಒಂದು ಬಹಳ ಮಹತ್ವದ ಒಂದು ವಿಶ್ವಾಸ ನಮ್ಮೆಲ್ಲರಲ್ಲಿದೆ. ವಿ ಆರ್ ನಾಟ್ ಓವರ್ ಕಾನ್ಫಿಡೆಂಟ್, ಬಟ್ ವಿ ಆರ್ ಕಾನ್ಫಿಡೆಂಟ್ ದಟ್. ಯಾಕಂತಂದರೆ ಜನರು ಬದಲಾವಣೆ ಬೇಕು, ಒಳ್ಳೆಯದನ್ನು ಸಂಸ್ಥೆಗೆ ಮಾಡುವಂಥ ಈ ತಂಡವಿದೆ ಅಂತಂದು ಅವ್ರಿಗೆ ವಿಶ್ವಾಸ ಇದೆ. ಎಲ್ಲ ಬೇರೆ ಕಡೆ ಸ್ಪರ್ಧೆ ಮಾಡ್ತಾಯಿದ್ರು. ಆದರೆ ಈಗ ನಾವೆಲ್ಲರೂ ಒಂದಾಗಿ ಸ್ಪರ್ಧೆ ಮಾಡ್ತಾಯಿದ್ರು. ಇದು ಭಾಳ ಮುಖ್ಯ ಅಂಶ. ಮತ್ತು ಜನರಿಗೆ ಏನು ಅನಿಸ್ತಾ ಇದೆ, ಇಲ್ಲ ಎಲ್ಲರೂ ಕೂಡಿ ನೀವು ಸ್ಪರ್ಧೆ ಮಾಡ್ತಾಯಿದ್ದೀನಿ ಅಂತಂದರೆ ಜಯ ನಿಮ್ಮದು ಖಂಡಿತ ಇದ್ದೇ ಇದೆ. ಆದರೆ ನೀವು ಒಳ್ಳೆಯದನ್ನು ಮಾಡಬೇಕು ಅಂತನ್ನುವಂಥ ವಿಚಾರವನ್ನು ಎಲ್ಲ ಕಡೆ ಕೇಳಿಬರ್ತಾ ಇದೆ. ಅವ್ರ ಆಶೀರ್ವಾದ ನಮಗೆ ಸದಾ ಇರಲಿ. ಖಂಡಿತ ನಾವು ಗೆದ್ದು ಖಂಡಿತ ಈ ಸಂಸ್ಥೆಗೆ ಇನ್ನೂ ಒಳ್ಳೆಯ ಸ್ಥಾನದಲ್ಲಿ ಒಯ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಬೆಂಬಲ ನೀಡಿದಂಥ ಎಲ್ಲ ಸದಸ್ಯರಿಗೂ, ಮಹನೀಯರಿಗೂ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಬಳಿಕ ಮಾತನಾಡಿದ ಬಿಜೆಪಿ ನಗರಾಧ್ಯಕ್ಷ ಚಂದು ಪಾಟೀಲ್ ಅವರು, ಎಚ್ಕೆಇ ಸಂಸ್ಥೆ ಶೈಕ್ಷಣಿಕವಾಗಿ ಈ ಭಾಗದ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದು, ಈ ಭಾಗದ ಶೈಕ್ಷಣಿಕ ಉನ್ನತಿಗೆ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಜವಾಬ್ದಾರಿ ಮತದಾರರ ಮೇಲಿದೆ ಎಂದರು. ಶಶಿಲ್ ಜಿ ನಮೋಶ್ರೀ ಶಾಸಕರು ಅವ್ರ ನೇತೃತ್ವನಾಗ ಅವ್ರ ಪೂರಾ ಪೆನಲ್ ಬಂದು ಇವತ್ತೊಂದು ದಿವಸ ನಾಮಿನೇಷನ್ ತುಂಬಿದ್ದಾರೆ. ತಾವು ನೋಡ್ಬೋದು, ಇದೇ ಒಂದು ನಾಮಿನೇಷನ್ನಾಗ ಎಲ್ಲ ಹಿರಿಯರು, ಎಲ್ಲ ಮುಖಂಡರು, ಎಲ್ಲ ಸೊಸೈಟಿ ಚಿಂತಕರು, ಯಾರಿಗೆ ಸೊಸೈಟಿ ಮ್ಯಾಗ ಪ್ರೀತಿ ಅದ, ಯಾವ ವೋಟರಿಗೆ ಈ ಒಂದು ಅಭಿವೃದ್ಧಿ ಬೇಕಾಗಿದೆ, ಇವತ್ತೊಂದು ದಿವಸ ಬಂದು ಶಶಿಲ್ ಜಿ ನಮೋಶಿ ಅವ್ರ ಪೆನಲಿಗೆ ಬೆಂಬಲ ಸೂಚಿಸ್ಯಾರೆ. ಅವ್ರು ಹೇಳಿದ್ದಾರೆ, ತಾವು ಬರಬೇಕು, ಹೋದ ಅವಧಿನಾಗ ಏನೇನು ಕೆಲಸ ಮಾಡಿದ್ದೀರಿ ಮತ್ತೊಮ್ಮೆ ಶಶಿಲ್ ಜಿ ನಮೋಶಿ ಅವರೇ ಮಾಡ್ಬೋದು, ಮತ್ತು ಅವ್ರಿಗೆ ತಂಡ ಅವ್ರಿಗೆ ಬೆಂಬಲ ಕೊಟ್ಟು ಮಾಡಿಸ್ತಾರಂತಂತೇಳಿ ಎಲ್ಲ ಅಭಿಪ್ರಾಯ ಮ್ಯಾಗ ಇವತ್ತೊಂದು ದಿವಸ ನಾವೆಲ್ಲರೂ ನಾಮಿನೇಷನ್ ತುಂಬಿದ್ದು. ನಾವು ಏನು ಹೇಳಕ್ಕೆ ಬಯಸ್ತೀವಿ ಅಂತಂದರೆ, ಈ ಒಂದು ಎಚ್ ಕೆ ಸೊಸೈಟಿ, ಈ ಸೊಸೈಟಿ ಕಟ್ಟಿದವರು
ಮಹಾದೇವಪ್ಪ ರಾಂಪುರೆ ಸಾಹೇಬರು ಅವ್ರು ಒಂದು ಎಲ್ಲ ನಮ್ಮ ಗುಲ್ಬರ್ಗನಾಗ ನಾಗರಿಕರು ಅವಾಗೆಲ್ಲ ರೈತರಿದ್ದರು, ಎಲ್ಲರೂ ಗಂಜಿನ ಕೆಲಸ ಮಾಡ್ತಿರು, ಎಲ್ಲರೂ ಒಂದು ಸಣ್ಣ ಅಮೌಂಟ್ ಒಂದು 25-30 ರೂಪಾಯಿ ತುಂಬಿ ಅವರೆಲ್ಲ ಸದಸ್ಯರಾಗಿ ಇವತ್ತಿನ ದಿವಸ ನಡೀತಾ ಇದೆ. ಈ ಒಂದು 6 ವರ್ಷ ಅವಧಿನಾಗ ಜನ ಹೇಳ್ತಾ ಇದ್ದಾರೆ, ನಾವೇನು ಹೇಳ್ತಾ ಇದ್ದಿಲ್ಲ. ಪೂರ ಕಲಬುರಗಿನಾಗ ಪೂರ ರಾಜ್ಯನಾಗ ಚರ್ಚೆ ವಿಷಯ ಆಗ್ಯದ. ಇಲ್ಲಿ ಏನೋ ಗೊಂದಲ ಆಗಿದೆ, ಇಲ್ಲಿ ಕರೆಕ್ಟ್ ನಡೀತಾ ಇಲ್ಲ ಅಂತಂತೇಳಿ ಅದಕ್ಕೆ ಮತದಾರನಾಗ ಕಳಕಳಿ ವಿನಂತಿ ಮಾಡ್ತೀನಿ. ಈ ನಮೋಶಿಜಿಯವ್ರ ಪೆನ್ನಲಿಗ ತಾವೆಲ್ಲರೂ ಪೂರ ಪೆನ್ನಲಿಗ ಸದಸ್ಯರಿಗೆ ಬೆಂಬಲ ಕೊಡಬೇಕು, ಅವ್ರಿಗೆ ಗೆಲ್ಲಿಸ್ಬೇಕು. ಮುಂದಿನ ಬರೋ ದಿನಗಳಾಗ ಈ ಒಂದು 6 ವರ್ಷನಾಗ ಏನು ಕಪ್ಪ ಚುಪ್ಪಿ HK ಸೊಸೈಟಿಗೆ ಬಂದಿದೆ ಅದಕ್ಕೆ ವೈಟ್ ವಾಶ್ ಮಾಡ್ತಾರೆ, ಅದಕ್ಕೆ ಕ್ಲೀನ್ ಮಾಡಿ ಮತ್ತೊಮ್ಮೆ ವೋಟರ್ಸ್ ಪರವಾಗಿ ವೋಟರ್ ಪರ ಕೆಲಸ ಮಾಡ್ತಾರಂತ ಹೇಳಿ ಬಯಸ್ತೀನಿ. 24 ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಚುನಾವಣೆ ನಿಮಿತ್ತವಾಗಿ ಇವತ್ತಿನ ದಿವಸ ನಾವೆಲ್ಲ ಶ್ರೀ ಸಶೀಲ್ ನಮೋಶಿ ಅವರ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾದ ರಾಜಾ ಭೀಮಳ್ಳಿ ಅವರ ನೇತೃತ್ವದಲ್ಲಿ ಇವತ್ತು ಎಂಟೈರ್ ನಮ್ಮ ಪ್ಯಾನಲನ್ನು ಇವತ್ತು ನಾಮಿನೇಷನ್ ಭಾಳ ಹರ್ಷದಿಂದ ಶ್ರೀ ಶರಣಬಸವೇಶ್ವರ ಹಾಗೂ ಬಂದೇ ನವಾಜ್ ಅವರ ಕೃಪಾ ಆಶೀರ್ವಾದದಿಂದ ನಾವು ಇವತ್ತು ನಾಮಿನೇಷನ್ ಸಲ್ಲಿಸಿದ್ದೀವಿ. ಬರುವಂಥ ದಿನಗಳಲ್ಲಿ ಈಗಾಗಲೇ ಎಲ್ಲ ಸದಸ್ಯರಿಗೆ ನಾವು ಸಂಪರ್ಕಿಸಿದಾಗ ನಾವು ಮನೆಗೆ ಹೋಗಿ ಈ ನಮ್ಮ ಸಂಸ್ಥೆಯ ಬಗ್ಗೆ ಆಗು ಹೋಗೋ ಬಗ್ಗೆ ತಿಳಿಸಿದಾಗ ಅವರೆಲ್ಲನೂ ಕೂಡ ಬೆಂಬಲವನ್ನು ನಮ್ಮ ನಮೋಶಿ ಹಾಗೂ ರಾಜಾ ಭೀಮಳ್ಳಿ ಅವರ ಪೆನ್ನಲ್ಗೆ ಅಭೂತಪೂರ್ವವಾಗಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಪ್ರಮುಖವಾದ ಅಂಶ ಅಂದರೆ ಸಶೀಲ್ ಜಿ ನಮೋಶಿ ಅವರ ಕೈಗೊಂಡ ಒಂದು ಏನು ಹಿಸ್ಟಾರಿಕ್ ಏನು ಹಿಂದೆ +1 ಸದಸ್ಯವನ್ನು ಅವ್ರ ನೇತೃತ್ವದಲ್ಲಾಗಿದೆ. ನಾವೆಲ್ಲ ಯುವಕರು ಸಶೀಲ್ ಜಿ ನಮೋಶಿಯವರ ಬೆನ್ನೆಲುಬಾಗಿ ಇವತ್ತಿನ ದಿವಸ ಕೆಲಸ ಮಾಡ್ತಾ ಇದ್ದಾರೆ. ನಿಶ್ಚಿತವಾಗಿ ನಾವು ಈ ಪೆನ್ನಲನ್ನು ಎಲ್ಲರೂ ಗೆಲ್ಲುತ್ತೇವೆ ಅಂತ ಈ ನಮ್ಮ ಪೆನ್ನಲಿಗೆ ಬೆನ್ನೆಲುಬಾಗಿ ಮಾನ್ಯ ಬಸವರಾಜ ಭೀಮಳ್ಳಿ ಅವರಾಗಲಿ ಹಾಗೂ ಅದೇ ರೀತಿ ನಮ್ಮ BG ಪಾಟೀಲ್ MLC ಅವರಾಗಲಿ, ಅಫಜಲ್ಪುರ ಶಾಸಕರ MY ಪಾಟೀಲ್ ಅವರಾಗಲಿ, ಎಲ್ಲರ ಶಿವಾನಂದ ಮಾನ್ಕರ್ ಅವರಾಗಲಿ, ಶ್ರೀ ನಮ್ಮ ಚಂದು ಪಾಟೀಲ್ BG ಪಾಟೀಲ್ ಅವರಾಗಲಿ, ಅವರೆಲ್ಲ ಅನೇಕ ಈ ರೀತಿ ಹಿರಿಯರ ಕೃಪಾ ಆಶೀರ್ವಾದ ಸದಾ ನಮ್ಮ ಪೆನ್ನಲ್ ಮೇಲೆ ಇದೆ ಅನ್ನೋಂಥ ಒಂದು ಮಾತನ್ನು ವ್ಯಕ್ತಪಡಿಸಿ ಈ ಒಂದು ಪೆನ್ನಲಿಗೆ ಎಲ್ಲ ನಮ್ಮ ಮಾನ್ಯ ಸದಸ್ಯರು ಬೆಂಬಲ ಕೊಡ್ತಾ ಇದ್ದಾರೆ ಅನ್ನೋಂಥ ಮಾತನ್ನು ಈ ಮುಖಾಂತರ ನಿಮಗೂ ಮಾಧ್ಯಮಗೂ ಕೂಡ ನಾನು ವಂದನೆ ಸಲ್ಲಿಸ್ತೀನಿ. ನಾಮಿನೇಷನ್ ತುಂಬಲಿಕ್ಕೆ ಬಂದಿದೆ ಇವತ್ತೆಲ್ಲ ಫುಲ್ ಪೆನಲ್. ನಾ ಇಷ್ಟೇ ರಿಕ್ವೆಸ್ಟ್ ಮಾಡ್ಕೊತೀನಿ ಎಲ್ಲ ಮೆಂಬರ್ಸ್ಗಳಿಗೆ, ಈ ಸತಿ ಬಹುಮತದಾಗಿ ನಮ್ಮ ಸಶೀಲ್ ಜಿ ನಮೋಶಿ ಪೆನಲ್ ಫುಲ್ ಪೆನಲ್ ಗೆಲ್ಲಿಸ್ಬೇಕು ಎಲ್ಲ ನಿಮ್ಮ ಮೆಂಬರ್ಸು ಆಶೆ. ಬಿಕಾಸ್ ವಿ ವಾಂಟ್ ಚೇಂಜ್. 6 years ಇಟ್ ಹ್ಯಾಸ್ ನೆವರ್ ಡೆವಲಪ್. ವಿ ವಾಂಟ್ ಟು ಡೂ ಸಮಥಿಂಗ್ ನ್ಯೂ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ BG ಪಾಟೀಲ್, ಅರುಣ್ ಕುಮಾರ್ ಪಾಟೀಲ್, ಬಸವರಾಜ್ ಭೀಮಳ್ಳಿ, ಕೈಲಾಸ್ ಪಾಟೀಲ್, ಶರಣಬಸಪ್ಪ ಹರವಾಳ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.